ರೊಕ್ಕ ಕೊಡ್ತೀವಿ ಅಂತಕ್ಕಂಥದ್ದನ್ನ ನಮ್ಮ ರೈತರಲ್ಲಿರ್ತಕ್ಕಂಥ ತಾಕತ್ತು. ಒಂದು ಮಾತು ಎಲ್ಲ ಈ ಫ್ಯಾಕ್ಟರಿ ಮಾಲಕರಿಗಾಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು, ಅದು ರಾಜ್ಯದ ಇರಲಿ ಕೇಂದ್ರದ ಇರಲಿ, ಅವರೆಲ್ಲರಿಗೂ ಒಂದು ಗೌರವಪೂರ್ವಕವಾಗಿರ್ತಕ್ಕಂಥ ವಿನಂತಿ ಪೂರ್ವಕವಾಗಿರ್ತಕ್ಕಂಥ ಸೂಚನೆ ಏನು ಅಂತಂತಂದ್ರೆ, ರೈತರ ಕಣ್ಣಾಗ ನೀರು ಬತ್ತು ಅಂತಂದ್ರೆ ನಿಮ್ಮ ಬಾಳ್ಯವ ಮುಂದೆ ಚಲೋ ಇರೋದಿಲ್ಲ ಅಂತಕ್ಕಂಥ ತಾವು ಅರ್ಥ ಮಾಡ್ಕೊಳ್ಬೇಕು. ಕಾರಣ ನಮ್ಮ ಮೈ ಬೆವರ ಮಣ್ಣಿಗೆ ನೀರು ಹಾಕಿ ನಾವು ಕಬ್ಬು ಬೆಳೆದಿರ್ತೇವೆ. ಮತ್ತು ನಮಗೆ ಈ ಭಾಗದ ಜನರಿಗೆ ಅಷ್ಟೇ ಅಲ್ಲ, ಬಹಳ ಜನರಿಗೆ ಬಹಳ ಆರ್ಥಿಕವಾಗಿ ಆಶ್ರಯ ಅಂತಂದ್ರೆ ಕಬ್ಬೇ ಇರ್ತಕ್ಕಂಥದ್ದಾಗಿರೋದ್ರಿಂದ ಅದಕ್ಕೆ ಬಹಳ ಅವಲಂಬಿತರಾಗಿದ್ದೇವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಬೆಂಬಲ ಬೆಲೆ ಇದೆಯೋ, ನಾವು ಕೊಟ್ಟಿರ್ತಕ್ಕಂಥ ಕಬ್ಬಿನಿಂದ ಬಹಳಷ್ಟು ಲಾಭ ಪಡ್ಕೊಳ್ತೀರಾ. ಅದ್ರೊಳಗೆ ಕೆಲವು ಭಾಗದಷ್ಟು ಮಾತ್ರ ನಮ್ಮ ರೈತರಿಗೆ ಕೊಡಿರೋದು, ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ತಕ್ಕ ಬೆಲೆ ನೀಡ್ರಿ ಅಂತಕ್ಕಂಥದ್ದಕ್ಕೆ ಇದೊಂದು ನಮ್ಮ ಬಯಕೆ ಆಗಿದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಇಲ್ಲಿ ತಿಳಿಸ್ತಿದ್ದೀರಾ. ಇದಕ್ಕೆ ಎಲ್ಲ ಪರಮ ಪೂಜ್ಯರು ಸಹಕಾರವನ್ನ ಸಹಾಯವನ್ನ ನೀಡುತ್ತಿದ್ದಾರೆ. ಏನು ಗುರೂಜಿ ಅವರು ಹೇಳಿದ್ರು, ಮುಂಬರುವ ದಿನಮಾನದೊಳಗಡೆ ನಡೀತಕ್ಕಂಥ ಅಧಿವೇಶನಕ್ಕೆ ನೀವು ಎಲ್ಲ ಸ್ವಾಮಿಗಳು ಬಂದು ಭಾಗವಹಿಸಬೇಕು ಅಂತಕ್ಕಂಥದ್ದನ್ನ ನಮ್ಮ ಭಾಗದ ಹಿರಿಯರಾಗಿರ್ತಕ್ಕಂಥ ಸಂಪಾದನೆ ಮಠ ಅಜ್ಜರ್ ಈಗಾಗಲೇ ಎಲ್ಲ ಪರಮ ಪೂಜ್ಯರಿಗೆ ಹೇಳಿದ್ದಾರೆ. ರೈತರ ಸಂಬಂಧ ನೋಡ್ತಮ್ಮ, ಡೆಲ್ಲಿಗೆ ಹೋಗೋ ಪರಿಸ್ಥಿತಿ ಬಂದರೂ ಕೂಡ ನೀವು ಆ ಕ್ಷಣಕ್ಕೆ ನಿಮ್ಮ ಮಠದ ಎಲ್ಲಾ ಕಾರ್ಯವನ್ನ ಬದಿಗೊತ್ತಿ ಬರಬೇಕು ಅಂತ ಪೂಜ್ಯ ಶ್ರೀಗಳವರು ಹೇಳಿದ್ದಾರೆ. ರೈತರು ಒಳ್ಳೇದಾಗ್ತೈತಿ ಅಂತಂದ್ರೆ ಎಲ್ಲ ಪರಮ ಪೂಜ್ಯರು ಕೂಡ ನಿಮ್ಮ ಹೋರಾಟ ಎಲ್ಲೆಲ್ಲಿ ನಡೀತೈತೋ ಅಲ್ಲೆಲ್ಲಾನು ಕೂಡ ಪರಮ ಪೂಜ್ಯರು ನಾವೆಲ್ಲರೂ ಕೂಡ ಬರ್ಲಿಕ್ಕೆ ಸನ್ನದ್ರದಿವಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ, ನಿಜಗುಣಜ್ಜರ್ ಹೇಳಿರೋ ರೀತಿ ಒಳಗಡೆ ಇವತ್ತು ಎಲ್ಲಾ ಮಠಮಾನ್ಯಗಳು ನಡೀತಿರದೆ ನೀವು ಕೊಟ್ಟಿರ್ತಕ್ಕಂಥ ದವಸ ಧಾನ್ಯದ ಭಿಕ್ಷೆಗಳಿಂದ ಅಲ್ಲೆಲ್ಲ ದಾಸೋಹಗಳು ನಡೀತಿದಾವ ಅಷ್ಟೇ. ಅಜ್ಜರ್ ಹೇಳಿದ್ರೆ ಏನಂತ, ಈ ಹೋರಾಟಗಳು ಎಲ್ಲಿ ತನ ನಡೀತೈತೋ ನಿಮಗೆ ಎಲ್ಲಿ ತನೂ ಕೂಡ ಬೆಂಬಲದ ಬೆಲೆ ಸಿಗೋದಿಲ್ವೋ ಅಲ್ಲಿ ತನ ತಾವೆಲ್ಲರೂ ಕೂಡ ಹೋರಾಟ ಮಾಡ್ಲಿಕ್ಕೆ ಸನ್ನದ್ಧರಾಗಿದ್ದೀರಾ. ಅಲ್ಲಿ ತನೂ ಕೂಡ ಆಯಾ ಭಾಗದ ಎಲ್ಲಾ ಮಠಾಧೀಶರು ತಮಗೋಸ್ಕರ ಇಷ್ಟು ದಿನ ನಾವು ಮಠ ಕಟ್ಟಕ್ಕೋ ಮತ್ತೊಂದು ಕಟ್ಟಕ್ಕೋ ಮಗದೊಂದು ಕಟ್ಟಕ್ಕೋ ಜೋಳಿಗೆ ಹಿಡಿದಿದ್ವಿ. ಆದ್ರೆ ಇವತ್ತ ರೈತರ ಹೊಟ್ಟೆಗೆ ರೊಟ್ಟಿ ಮತ್ತು ಅಕ್ಕಿಗೋಸ್ಕರ ನಾವು ಪ್ರತಿ ಹಳ್ಳಿಗೂ ಕೂಡ ಜೋಳಿಗೆ ಹಿಡಿಯಕ್ಕೆ ಸನ್ನದ್ಧರಾಗಿದ್ದೀವಿ ಎಲ್ಲಾ ಮಠಾಧೀಶರು ಅಂತಕ್ಕಂಥ ಮಾತನ್ನ ಪರಮ ಪೂಜ್ಯರು ಹೇಳಿದ್ದಾರೆ. ಅದೇ ರೀತಿಯ ಎಲ್ಲ ಪರಮ ಪೂಜ್ಯ